ಸೊ ನೋಡಿ, ವಾಟ್ ಈಸ್ ದ ಫಂಡಮೆಂಟಲ್ ಡೆಫಿನೇಷನ್ ಆಫ್ ಸ್ಕೇಲ್ ಇನ್ ಏರಿಯಲ್ ಫೋಟೋಗ್ರಮೆಟ್ರಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಏನಾಗುತ್ತೆ, ರೇಷಿಯೋ ಆಫ್ ಫ್ಲೈಯಿಂಗ್ ಹೈಟ್ ಟು ದ ಫೋಕಲ್ ಲೆಂತ್, ರೇಷಿಯೋ ಆಫ್ ಫೋಟೋ ಡಿಸ್ಟೆನ್ಸ್ ಟು ಇಟ್ಸ್ ಕರೆಸ್ಪಾಂಡಿಂಗ್ ಗ್ರೌಂಡ್ ಡಿಸ್ಟೆನ್ಸ್, ರೇಷಿಯೋ ಆಫ್ ಗ್ರೌಂಡ್ ಡಿಸ್ಟೆನ್ಸ್ ಟು ದ ಫೋಟೋ ಡಿಸ್ಟೆನ್ಸ್, ನಂತರ ರೇಷಿಯೋ ಆಫ್ ಫೋಟೋ ಏರಿಯಾ ಟು ದ ಗ್ರೌಂಡ್ ಎಲಿವೇಶನ್. ಆನ್ಸರ್ ಏನಾಯಿತು? ಆನ್ಸರ್ ಬಂದು ರೇಷಿಯೋ ಆಫ್ ಫೋಟೋ ಡಿಸ್ಟೆನ್ಸ್ ಟು ದ ಕರೆಸ್ಪಾಂಡಿಂಗ್ ಗ್ರೌಂಡ್ ಡಿಸ್ಟೆನ್ಸ್. ಓಕೆ, ಇದನ್ನು ನಾವು ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ನಂತರ ನೆಕ್ಸ್ಟ್, ವೈ ಈಸ್ ಎ ಲೀನಿಯರ್ ಸ್ಕೇಲ್ ಯೂಸ್ಡ್ ಆನ್ ಪೇಪರ್ ಮ್ಯಾಪ್ಸ್ ಆ್ಯಂಡ್ ಹೌ ಡಸ್ ಏರಿಯಲ್ ಫೋಟೋಸ್ ಸ್ಕೇಲ್ ಡಿಫರ್ ಫ್ರಮ್ ದ ಮ್ಯಾಪ್ ಸ್ಕೇಲ್ ಅಂತ ಹೇಳ್ತಾ ಇದ್ದಾರೆ. ಸಿ, ಮ್ಯಾಪ್ಸ್ ಹ್ಯಾವ್ ನಾನ್ ಯೂನಿಫಾರ್ಮ್ ಸ್ಕೇಲ್, ತಪ್ಪು ಅಲ್ವಾ, ಯೂನಿಫಾರ್ಮ್ ಸ್ಕೇಲ್ ಆಗಿರುತ್ತೆ. ಮ್ಯಾಪ್ಸ್ ಕೆನಾಟ್ ಬಿ ರೆಪ್ರೆಸೆಂಟೆಡ್ ಆ್ಯಸ್ ರೇಷಿಯೋ, ತಪ್ಪು, ರೇಷಿಯೋಸಲ್ಲೂ ಯೂಸ್ ಮಾಡ್ಬೋದು, ಫ್ರ್ಯಾಕ್ಷನ್ಸಲ್ಲೂ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ನಂತರ ಬೋತ್ ಮ್ಯಾಪ್ಸ್ ಆ್ಯಂಡ್ ಏರಿಯಲ್ ಫೋಟೋಗ್ರಾಫ್ಸ್ ಆಲ್ವೇಸ್ ಹ್ಯಾವ್ ಆನ್ ಐಡೆಂಟಿಕಲ್ ಯೂನಿಫಾರ್ಮ್ ಸ್ಕೇಲ್ಸ್. ಇದು ತಪ್ಪು ಅಲ್ವಾ. ಮ್ಯಾಪ್ಸ್ ಏನಾಗುತ್ತೆ, ಯೂನಿಫಾರ್ಮ್ ಸ್ಕೇಲ್ ಇರುತ್ತೆ. ಏರಿಯಲ್ ಫೋಟೋಗ್ರಾಫ್ ಏನಾಗುತ್ತೆ, ಅನ್ಯೂನಿಫಾರ್ಮ್. ಆನ್ಸರ್ ಏನು? ಬಿ. ಇದನ್ನು ಓದೋಣ ನೋಡಿ. ಮ್ಯಾಪ್ಸ್ ಯೂಸ್ ಲೀನಿಯರ್ ಸ್ಕೇಲ್, ಹೌದಲ್ವಾ, ಲೀನಿಯರ್ ಸ್ಕೇಲ್ ಯೂಸ್ ಮಾಡುತ್ತೆ ಟು ಅಕೌಂಟ್ ಫಾರ್ ಪೇಪರ್ ಎಕ್ಸ್ಪೆನ್ಷನ್, ಕಂಟ್ರಾಕ್ಷನ್, ವೆರಾಸ್ aerial photo scale is not uniform throughout due to the relief terrain variations. So option B correct. Next ನೋಡಿ, a photograph with a scale of ratio of 1:10,000 falls under which category and what are its characteristics ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಒಂದು ಏನು, ಲಾರ್ಜ್ ಸ್ಕೇಲ್ ಕವರ್ಸ್ ದ ಲೆಸ್ ಗ್ರೌಂಡ್ ಏರಿಯಾ ವಿತ್ ಮೋರ್ ಡೀಟೇಲ್. ಓಕೆ, ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ, ಬೇಸ್ಡ್ ಆನ್ ದಟ್ ಕ್ಲಾಸಿಫಿಕೇಷನ್. ಅಗೈನ್ ಒನ್ ಮೋರ್ ಅದೇ ಥರ ಕ್ಲಾಸಿಫಿಕೇಷನಲ್ಲಿ ಇನ್ನೊಂದು ಕ್ವಶನ್ನು. ಸೊ ಇಲ್ಲಿ ವಿಚ್ ಸ್ಕೇಲ್ ರೇಂಜ್ ಈಸ್ ಪ್ರೈಮರಿಲಿ ಯೂಸ್ಡ್ ಫಾರ್ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲ್ಯಾನಿಂಗ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಬಂದು ಮೀಡಿಯಮ್ ಆಗಿದ್ದಿತ್ತಲ್ವ, ಮೀಡಿಯಮ್ ಸ್ಕೇಲ್ ಫೋಟೋಗ್ರಾಫು. ಸೊ ಬಿಟ್ವೀನ್ 1:15,000 ಆ್ಯಂಡ್ 1:50,000 ಇದರ ಮಧ್ಯೆ ಇರೋವಂಥದ್ದು ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲ್ಯಾನಿಂಗಿಗೆ ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟು, ಹೌ ಡಸ್ ದ ಗ್ರೌಂಡ್ ಎಲಿವೇಶನ್ ಅಫೆಕ್ಟ್ ದ ಸ್ಕೇಲ್ ಆಫ್ ಎನ್ ಏರಿಯಲ್ ಫೋಟೋಗ್ರಾಫ್ ಅಂತ ಹೇಳ್ತಾ ಇದ್ದಾರೆ. ಸಿ, ಸ್ಕೇಲ್ ಈಸ್ ಈಕ್ವಲ್ ಟು ಫೋಕಲ್ ಲೆಂತ್ ಡಿವೈಡೆಡ್ ಬೈ ದಿಸ್ ಈಸ್ ಫ್ಲೈಯಿಂಗ್ ಹೈಟ್ ಮೈನಸ್ ಎಚ್ ಏನಿದೆ, ಇದು ಗ್ರೌಂಡ್ ಎಲಿವೇಶನ್ ಅಲ್ವಾ. ಓಕೆ, ಸೊ ಈ ಗ್ರೌಂಡ್ ಎಲಿವೇಶನ್ನು ಹೇಗೆ ಸ್ಕೇಲಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಒಂದು, ಫಾರ್ ಹೈಯರ್ ಗ್ರೌಂಡ್ ಎಲಿವೇಶನ್ ಇನ್ಕ್ರೀಸಸ್ ದ ಡಿಸ್ಟೆನ್ಸ್ ಟು ದ ಕ್ಯಾಮ್ರಾ ರಿಸಲ್ಟಿಂಗ್ ಇನ್ ಎ ಸ್ಮಾಲರ್ ಸ್ಕೇಲ್ ಅಂತ ಹೇಳ್ತಾನೆ. ನೆಕ್ಸ್ಟು, ಹೈಯರ್ ಗ್ರೌಂಡ್ ಎಲಿವೇಶನ್ ಡಿಕ್ರೀಸಸ್ ದ ಎಫೆಕ್ಟಿವ್ ಡಿಸ್ಟೆನ್ಸ್ h to the camera resulting in a larger scale. So next, ground elevation has no effect on photographic scale. ಇದು ತಪ್ಪು. ನೋ ಎಫೆಕ್ಟ್ ಅನ್ನೋದು ಕಂಪ್ಲೀಟ್ಲಿ ತಪ್ಪು ಅಲ್ವಾ, ಎಫೆಕ್ಟ್ ಇದ್ದೇ ಇದೆ. ಗ್ರೌಂಡ್ ಎಲಿವೇಶನ್ ಓನ್ಲಿ ಅಫೆಕ್ಟ್ಸ್ ಫೋಕಲ್ ಲೆಂತ್ ಆಫ್ ದ ಕ್ಯಾಮ್ರಾ ಲೆನ್ಸ್. ಇದು ತಪ್ಪಲ್ವಾ, ಫೋಕಲ್ ಲೆಂತಿಗೆ ಮಾತ್ರನ, ಸ್ಕೇಲಿಗೂ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಮ್ಗೆ ಬೇಕಾಗಿರೋದು ಇವೆರಡು ಆಪ್ಷನ್ನು. ಇವೆರಡು ಆಪ್ಷನ್ನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಬೇಕು. ಸೊ ಇಲ್ಲೇನು ಮಾಡ್ತೀರಾ ಅಂತಂದರೆ, ಒಂದು ಎಕ್ಸಾಂಪಲ್ನ ನೋಡಿ. ಸೊ ಅಸ್ಯೂಮ್ ಸ್ಕೇಲ್ ನನಗೆ ಇಷ್ಟು ಬೇಕಲ್ವಾ. ಸೊ ಫೋಕಲ್ ಲೆಂತ್ ಬಂದು 1 ಮೀಟ್ರ್ ಅಂತಲೇ ತೊಗೊಳ್ಳೋಣ. ಹೆಚ್ಚು ಫ್ಲೈಯಿಂಗ್ ಹೈಟ್ ಒಂದು 10 ಮೀಟ್ರಲ್ಲಿದೆ ಅಂತ ಅಂದ್ಕೊಳ್ಳೋಣ. ನಂತರ ಈ ಹೆಚ್ಚೇನಿದೆ ಇದನ್ನು ನಾನು ವೇರಿ ಮಾಡಬೇಕು. ಇವಾಗ ಏನು ಮಾಡೋಣ, ಈ ಒಂದು ಗ್ರೌಂಡ್ ಎಲಿವೇಶನ್ ಬಂದು 5 ಮೀಟರು ಸಮಥಿಂಗ್ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಕಡೆ S = 1 ಮೀಟರು ಡಿವೈಡೆಡ್ ಬೈ ಫ್ಲೈಯಿಂಗ್ ಹೈಟ್ ಸೇಮ್ ಇದೆ. ಇನ್ನು ಗ್ರೌಂಡ್ ಎಲಿವೇಶನ್ ಜಸ್ಟ್ 1 ಮೀಟರ್ ಅಂತ ಅಂದ್ಕೊಳ್ಳೋಣ. ಈಗ ಇದನ್ನು ನೋಡಿ, 1/5. ಓಕೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಆಲ್ಮೋಸ್ಟ್ 0.2. ಅಂದರೆ ನಾನೇನಂತ ತೊಗೋಬೋದು, 1 ಸೆಂಟಿಮೀಟರು 0.2 ಮೀಟರಷ್ಟು ಜಾಗನ ಕವರ್ ಮಾಡ್ತಾಯಿದೆ. ಓಕೆ, ಇನ್ ಡೆಪ್ತ್. ವರಾಸ್ ಇದೇನಾಗುತ್ತೆ, 1/, ಇಲ್ಲಿ 10.9 ತೊಗೊಳ್ಳೋಣ. ಅಂದರೆ ಗ್ರೌಂಡ್ ಎಲಿವೇಶನ್ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಆವಾಗೇನಾಯಿತು, 10 - 9 ವಿಲ್ ಬಿ 1. ಸೊ 1 ಸೆಂಟಿಮೀಟರ್ ವಿಲ್ ಬಿ ಈಕ್ವಲ್ ಟು 1 ಮೀಟರ್ ಕವರ್ ಮಾಡುತ್ತೆ ಅಂತ.
ಆಯಿತಾ. ಸೊ ಇದರ ಅರ್ಥ ಏನು, ನಾನು ಎಲಿವೇಶನ್ನ ಜಾಸ್ತಿ ಮಾಡ್ತಾ ಹೋದಂಗೆ ಲಾರ್ಜರ್ ಸ್ಕೇಲ್ ಬರುತ್ತೆ ನನಗೆ. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟು, ನೆನಪಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟಲ್ಲಿ ನೋಡಿ, ಎ ಕ್ಯಾಮ್ರಾ ವಿತ್ ಎ ಫೋಕಲ್ ಲೆಂತ್ ಆಫ್ 150 mm takes a vertical photograph over flat terrain from a flying height. ಫ್ಲ್ಯಾಟ್ ಟೆರೈನ್ ಅಂತ ಅಂದಿದ ತಕ್ಷಣ S is equal to F divided by H ಅಲ್ವಾ. ಸೊ ಹೈಟ್, ಫ್ಲೈಯಿಂಗ್ ಹೈಟ್ ಎಷ್ಟು, 1500 ಮೀಟರ್ ಅಂತ ಹೇಳ್ತಾ ಇದ್ದಾನೆ ಅಬೌವ್ ದ ಗ್ರೌಂಡ್. ವಾಟ್ ಈಸ್ ದ ಸ್ಕೇಲ್ ಆಫ್ ದ ಫೋಟೋಗ್ರಾಫು. ಓಕೆ, ಸೊ ನಾನಿವಾಗ ಏನು ಮಾಡಬೇಕು, ಸ್ಕೇಲ್ ಈಸ್ ಈಕ್ವಲ್ ಟು F/H ಅಂತ ಗೊತ್ತು. ಹೆಚ್ ವ್ಯಾಲ್ಯೂ ಅವನು ಹೇಳ್ತಾ ಇದ್ದಾನೆ 1500 ಮೀಟರು, ಆಲ್ಮೋಸ್ಟ್ ಮೀಟರಲ್ಲೇ ಇರಬೇಕು, ಅಥವಾ ಸೆಂಟಿಮೀಟ್ರಲ್ಲಿದ್ದರೆ ಸೆಂಟಿಮೀಟರ್, ಯಾವುದಿರುತ್ತೆ ಎರಡೂ ಕ್ಯಾನ್ಸಲ್ ಔಟ್ ಆಗಬೇಕು ನನಗೆ ಸ್ಕೇಲಲ್ಲಿ, ಆ ಥರ ತೊಗೋಬೇಕು. ಸೊ ಇದು MMಲ್ಲಿದೆ, ಮಿಲಿಮೀಟರು. ನಾನು ಇದನ್ನೇನು ಮಾಡಬೇಕು, ಮೀಟರಿಗೆ ಕನ್ವರ್ಟ್ ಮಾಡೋದಾದರೆ ಮಿಲಿ ಬಂದು 10.-3 ಮೀಟರ್. ಓಕೆ, ಇದು 10.-3 ಅಂದರೆ ನಾನು ಕೆಳಗಡೆ ಬರ್ಕೊಂಡ್ರೆ ಹೀಗಾಗುತ್ತೆ 10^3. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ 150 ಡಿವೈಡೆಡ್ ಬೈ ಈ ಥರ, ಇದು ಕ್ಯಾನ್ಸಲ್ ಔಟ್ ಮಾಡಿ. ಸೊ ಇವಾಗ 15 ಡಿವೈಡೆಡ್ ಬೈ 100 ಮಾಡಿದ್ರೆ ನನಗೆ 0.15 ಅಂತ ಬರುತ್ತೆ. ಇದು ಸ್ಕೂಲಲ್ಲಿ ಮಾಡ್ದಂಗೆ ಮಾಡ್ಕೋಬೋದು ನೀವು. 15 ಇಲ್ಲಿ ಏನೂ ಇಲ್ಲ, ನಾನು 0 ಹಾಕ್ತೆ, ಪಾಯಿಂಟ್ ಇಟ್ಕೊಂಡೆ, ಇಲ್ಲಿ 0 ತಂದೆ, 100 1 100 50, ಇನ್ನೊಂದು 0 ಹಾಕ್ತೀನಿ, ನಂತರ 15. ಸೊ ಈ ಥರ ಮಾಡ್ಬೋದು. ಸೊ ಇಲ್ಲೇನಾಯಿತು 0.15 ಆಯಿತಾ. ಇಲ್ಲ ಬೆಟರಾಗಿ ನೀವೇನು ಮಾಡ್ಬೋದು ಅಂತಂದರೆ, ಫೋಕಲ್ ಲೆಂತು 150 mm ಅಲ್ವಾ, 150 × 10⁻³ ಮೀಟರ್ ಹಾಗೆ ತಗೊಳ್ಳಿ. ಇಲ್ಲಿ 1500 ಮೀಟರು, ಇಲ್ಲಿ ಮೀಟರ್ ಕ್ಯಾನ್ಸಲ್ ಔಟ್ ಆಯಿತು. ಈಗ ನೆಕ್ಸ್ಟು 150, ನಂತರ 1500 × 10⁻³ ಇರೋದು 10⁻³ ಕೆಳಗಡೆ ಬಂದಾಗ ಈ 0 ಕ್ಯಾನ್ಸಲ್ ಆಯಿತು ಆಯಿತಾ. ನಂತರ 15 1s, ಓಕೆ, ನಂತರ ಏನಾಯ್ತು, ಇದು 15 1s 0. ಸೊ ಇಲ್ಲೇನಾಯಿತು, 10 ಎಕ್ಸ್ಟ್ರಾ ಬಂತು ಇವಾಗ ನನಗೆ. ಸೊ 1:10⁴ ಆಯಿತು, ಅಥವಾ 1:1000. ಆನ್ಸರ್ ಇದೆಯಾ, ಇದೆ ಆಪ್ಷನ್ ಬಿ. ಓಕೆ ಫೈನ್. ನೆಕ್ಸ್ಟು ನೋಡಿ, ಆನ್ ಆ್ಯನ್ ಏರಿಯಲ್ ಫೋಟೋ ವಿತ್ ಎ ಸ್ಕೇಲ್ ಆಫ್ 1:20,000 ಎ ರೋಡ್ ಮೆಷರ್ಸ್ 23 ಸೆಂಟಿಮೀಟರ್ ಅಂತ ಫೋಟೋಗ್ರಾಫ್. ಏನು ಹೇಳ್ತಾ ಇದ್ದಾನೆ, ಇಲ್ಲಿ ಫೋಟೋ ಸಿಕ್ಕಿದೆ, ಆದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ರೋಡ್ ಮೆಷರ್ಸ್ 23 ಸೆಂಟಿಮೀಟರ್ ಆನ್ ದ ಫೋಟೋಗ್ರಾಫ್. ಇಲ್ಲಿ 23 ಸೆಂಟಿಮೀಟ್ರ್ ಇದೆ. ಏನಿದು, ಫೋಟೋ ಡಿಸ್ಟೆನ್ಸ್ ಇದು. ಓಕೆ, ಗ್ರೌಂಡ್ ಡಿಸ್ಟೆನ್ಸು ಎಷ್ಟು, ಸ್ಕೇಲ್ ಏನಂತ ಹೇಳ್ತಾನೆ, 1 ಯೂನಿಟ್ ವಿಲ್ ಬಿ ಈಕ್ವಲ್ ಟು 20,000 ಯೂನಿಟ್ ಅಂತ ಹೇಳ್ತಾನೆ. ಓಕೆ, ಸೊ 1 ಯೂನಿಟು 20,000 ಯೂನಿಟ್ ಆದರೆ 23 ಸೆಂಟಿಮೀಟ್ರು ಗ್ರೌಂಡ್ ಡಿಸ್ಟೆನ್ಸಲ್ಲಿ ಏನಾಗುತ್ತೆ, ಸಿಂಪಲ್ ಮಲ್ಟಿಪ್ಲೈ ಮಾಡಿ, 23 × 20,000 ಅಲ್ವಾ. ಇದು 23 2s 46, 0 0 0 0. ಸೊ ಇದನ್ನು ಮೀಟರಲ್ಲಿ ಕೊಟ್ಟಿರೋದು ಅವನು, ಸೆಂಟಿಮೀಟ್ರಲ್ಲ ಅಲ್ವಾ. ಸೊ ಇದೇನಾಯಿತು 4600 ಮೀಟರ್. ಓಕೆ, ನೆಕ್ಸ್ಟು ಎ ಫೋಟೋ ಸ್ಕೇಲ್ ಆಫ್ 1:50,000 is desired using a camera with a focal length of f is equal to 10 centimeter. Okay, what is the flying height above the ground plane is required ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ಇಲ್ಲೇನು ಹೇಳಿದ್ದಾನೆ, ಫೋಟೋ ಸ್ಕೇಲು ಅವನೇ ಕೊಟ್ಟಿದ್ದಾನೆ. 1 ಯೂನಿಟ್ ವಿಲ್ ಬಿ ಈಕ್ವಲ್ ಟು 50,000 ಯೂನಿಟ್ಸ್ ಆದರೆ ಫೋಕಲ್ ಲೆಂತ್ ಬಂದು 10 ಸೆಂಟಿಮೀಟರ್. 10 ಸೆಂಟಿಮೀಟರ್ನ ನಾವು ಮೀಟರಿಗೆ ಕನ್ವರ್ಟ್ ಮಾಡೋದಾದರೆ ಏನಂತ ಹೇಳ್ಬೋದು, 10 ಸೆಂಟಿಮೀಟರು. ಓಕೆ, ಸೊ 1 ಮೀಟರು 100 ಸೆಂಟಿಮೀಟ್ರ್ ಅಂತ ಅಂದರೆ ನನಗೆ ಇವಾಗ 100 ಸೆಂಟಿಮೀಟ್ರು
ಈ ಥರ ತೊಗೊಂಡಾಗ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಇದು ಬಂದು 1/10 ವಿಲ್ ಬಿ ಈಕ್ವಲ್ ಟು 0.10 ಮೀಟರ್. ಓಕೆ ಫೈನ್. ಇದೇನಾಯಿತು, ದಿಸ್ ವಿಲ್ ಬಿ ಈಕ್ವಲ್ ಟು ದ ಫೋಕಲ್ ಲೆಂತ್. ಹಾಗಿದ್ದರೆ ಫ್ಲೈಯಿಂಗ್ ಹೈಟ್ ಏನು ಅಂತ ಕೇಳ್ತಾ ಇದ್ದಾನೆ. ಸ್ಕೇಲ್ ಬಂದು ಆಲ್ರೆಡಿ ನೀಡಿದ್ದಾನೆ 1:50,000 ಅಂತ. ಫೈನ್. ಸೊ ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. S ಇಸ್ ಈಕ್ವಲ್ ಟು F/H ಅಂತ ಅಂದರೆ ಫೋಕಲ್ ಲೆಂತು ಏನು, ಫೋಕಲ್ ಲೆಂತ್ ಬಂದು 0.10 ಡಿವೈಡೆಡ್ ಬೈ ಫ್ಲೈಯಿಂಗ್ ಹೈಟು, ಆ್ಯಂಡ್ ದಿಸ್ ಸ್ಕೇಲ್ ಅವನೇ ನೀಡಿದ್ದಾನೆ 1/50,000. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಥವಾ ಸಿಂಪ್ಲಿಫೈ ಮಾಡಾದಮೇಲೆ ನಿಮಗೆ H ವಿಲ್ ಬಿ ಈಕ್ವಲ್ ಟು 0.10 ಬರುತ್ತೆ. ಓಕೆ, ಸೊ ಈ 0.10 ಇಂಟು 50,000. ಸೊ ಈಗೇನಾಯಿತು, ಇದು 5,000 ಮೀಟರ್ ಆಗುತ್ತೆ.